ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಶನಿವಾರ, ಗಂಟೆ ಈಗ 7:30 ಆಗಿದೆ. ಈಗ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಟೀ ಮಾಡಿದ್ದೀನಿ, ಟೀ ಕುಡಿಬೇಕು ಅಂತ ಅಂದ್ಕೊಂಡು ಅದರ ಜೊತೆಗೆ ಬ್ಲಾಗ್ನೂ ಕೂಡ ಶುರು ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಒಂದು 2 ದಿನ ಆಗೋಯ್ತು ನಾನು ಬ್ಲಾಗ್ ಹಾಕಲಿಲ್ಲ. ಹಾಗಾಗಿ ಸಾಧ್ಯ ಆದರೆ ನಾಳೆ ಮತ್ತೆ ಬ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಶುರು ಮಾಡಿದೆ. 2 ದಿನದಿಂದ ವಿಡಿಯೋ ಮಾಡಿಲ್ಲ, ಯಾಕೆಂದರೆ ಹುಷಾರಿಲ್ಲ. ನನಗೆ ಹುಷಾರಿಲ್ಲ ಅಂದರೆ ಜ್ವರ ಆ ಥರ ಏನಿಲ್ಲ, ಸ್ವಲ್ಪ ನಂಗೆ ಅವಾಗವಾಗ ಹಲ್ಲು ನೋವು ಬರುತ್ತೆ. ಅದೊಂದು ಹಲ್ಲು ನೋವು ಒಂಚೂರು ಪ್ರಾಬ್ಲಮ್ ಇದೆ. ಅದು ಬಿಟ್ಟರೆ ನನಗೆ ಸುಮಾರು 3-4 ದಿನ ಆಯಿತು. 4 ದಿನದಿಂದ ನೋಡಿ ಪೋಷನ್ ಏನಿದೆ ನೋಡಿ, ಸೊಂಟ ಇಲ್ಲಿ ಇಲ್ಲೊಂಥರ ಮಾಂಸ ಥರ ಇದೆ ನೋಡಿ, ಫ್ಯಾಟ್ ಒಂದು ಕಡೆ ಫ್ಯಾಟ್ ಇದು. ಸೊ ಇಲ್ಲಿಂದ ಈ ಕೆಳಗಡೆ ಫುಲ್ಲು ಇಲ್ಲಿ ಗಂಟ ಒಂಥರ ಎಳ್ತಾ, ಅದು ನನಗೆ ಮೂಳೆ ನೋವು ಹೋಗ್ತಾರ ಅಲ್ಲ, ಒಂಥರ ಎಳೆಯುತ್ತೆ ನೋಡಿ, ಒಂಥರ ಫೀಲು. ಕೂತ್ಕೊಳಕ್ಕಾಗಲ್ಲ, ಹೆಂಗೆ ಒಂದು ಬೆಡ್ ಮೇಲೂ ಕೂತ್ಕೊಳಕ್ಕಾಗ್ತಾ ಇಲ್ಲ, ಈ ಸೈಡು ಈ ಥರ ಮಲಗೋಕ್ಕೂ ಆಗ್ತಾ ಇಲ್ಲ, ಆ ರೀತಿ ಆಗ್ತದೆ. ನಾನು ಅಂದ್ಕೊಂಡೆ ಏನಾದರೂ ಒಂದೇ ಸೈಡ್ ಮಲಗಿ ಏನಾದರೂ ಆ ಥರ ಪೇಯ್ನ್ ಬರ್ತಾ ಇದೆಯಾ ಏನೋ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀನಿ. ನಾಳೆ ಕಮ್ಮಿ ಆಗುತ್ತೆ, ಏನೋ ನಾಡ್ದು ಕಮ್ಮಿ ಆಗುತ್ತೆ ಅಂದರೆ 3 ದಿನ ಆದರೂ ಕಮ್ಮಿನೇ ಆಗ್ತಾಯಿಲ್ಲ. ಅಂತೂ ನನಗೆ ಮೊನ್ನೆ ಎಲ್ಲ ಜಾಸ್ತಿ ಪೇಯ್ನ್ ಇತ್ತು. ನೆನ್ನೆ ಅಂದ್ಕೊಂಡೆ ಸರಿ ಹಾಸ್ಪಿಟಲಿಗೆ ಹೋಗಿ ಬಂದುಬಿಡೋಣ ಅಂತೇಳಿ. ಆಮೇಲೆ ಬಿಸಿ ಸ್ನಾನ ಮಾಡಿದ್ರೆ ಸರಿ ಹೋಗ್ಬೋದು ಅಂತ ಅಂದ್ಕೊಂಡೆ. ಸೊ ಬಟ್ ಸರಿ ಆಗ್ತಾಯಿಲ್ಲ. ಇವತ್ತು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಇವತ್ತು ಮಧ್ಯಾಹ್ನ ಪಾತ್ರೆ ತೊಳೆದ್ಮೇಲೆ ಹಂಗೆ ಫುಲ್ಲು ಎಳ್ತಾ ಬಂದಂಗೆ ಆಯಿತು ಅಂತೇಳಿ ಹೋಗಿ ಮಲ್ಕೊಂಡು ಒಂದು 6 ಗಂಟೆ ತನಕ ಮಲ್ಕೊಂಡು ಎದ್ದು ಆಮೇಲೆ ಮತ್ತೇನೂ ಎದ್ದೇಳೋಕ್ಕಾಗಿಲ್ಲ. ಸುಮ್ಮನೆ ಹಂಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಲಗೋದು ಕೂತ್ಕೊಳ್ಳೋದು ಅದೇ ಥರ ಮಾಡಿದ್ದೀನಿ. ಈ ಕಡೆ ಸೈಡೇ ಮಲ್ಕೋತಾ ಇದ್ದೀನಿ, ಈ ಕಡೆ ಸೈಡು ಕೂಡ ಸರಿಯಾಗಿ ಮಲ್ಕೋತಾ ಇಲ್ಲ. ಈ ಮಾಂಸ ಕಂಡ ಥರ ಇರುತ್ತಲ್ಲ, ಅದೇ ಪೇಯ್ನ್ ಇದೆ. ಒಂಥರ ಕಾಲು ಒಂಥರ ಹೇಳ್ತಾ ಕಾಲು. ನನ್ನ ಹಸ್ಬೆಂಡ್ಗೆ ಹೇಳಿದ್ರೆ ಅವರು ನನಗೇ ಬೈತಾರೆ, ಏನು ಮಾಡೋದು, ನೀನು ಎಲ್ಲೂ ಓಡಾಡಲ್ಲ, ಎಲ್ಲೂ ಹೋಗಲ್ಲ, ವಾಕ್ ಮಾಡಲ್ಲ, ಎಕ್ಸಸೈಸ್ ಮಾಡಲ್ಲ, ಮನೇಲೇ ಇರ್ತೀಯ, ಅದಕ್ಕೆ ಹಿಂಗಾಗ್ತಾಯಿದೆ, ಸ್ವಲ್ಪ ಓಡಾಡು, ವಾಕ್ ಮಾಡು, ಹಂಗೆ ಹಿಂಗೆ ಅಂತಾರೆ. ಎಲ್ಲಿ ಹೋಗೋದು ಅಂದ್ಕೊಳ್ತೀನಿ, ನಾನು ಕೂಡ ಸುಮ್ಮನಾಗ್ತೀನಿ. ಎಲ್ಲ ತಕ್ಕಲು ತನುನ ಹೇಳ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡು. ತನಗೂ ಇವತ್ತು ರಜಾ ಕೊಟ್ಟಿದ್ರು, ಶನಿವಾರ ಇವತ್ತು. ಅವಳಿಗೆ ಈ ವ್ಯಾಕ್ಸಿನ್, ಸ್ಕೂಲಲ್ಲಿ ವ್ಯಾಕ್ಸಿನ್ ಹಾಕ್ಸೋದು ಅಂತ ಹೇಳ್ಬಿಟ್ಟು ರಜಾ ಕೊಟ್ಟಿದ್ರು. ಬಟ್ ಅವಳಿಗೆ ಒಂದು ಸ್ವಲ್ಪ ಕೋಲ್ಡು ಅದು ಇದು ಎಲ್ಲ ಇದೆ, ಹಂಗಾಗ್ಬಿಟ್ಟು ನಾನು ಅವಳಿಗೆ ಹಾಕ್ಸ್ಲಿಲ್ಲ ವ್ಯಾಕ್ಸಿನ್ನು. ಸುಮ್ಮನೆ ಇದ್ದೀನಿ. ಯಾವುದಾದ್ರು ಹಾಸ್ಪಿಟಲ್ಗೆ ಎಲ್ಲರೂ ಕರ್ಕೊಂಡೋಗಿ ಹಾಕ್ಸ್ಬೇಕು, ನೋಡೋಣ. ಇಲ್ಲ ಇನ್ನೊಂದು ಸಲ ಸ್ಕೂಲಲ್ಲಿ ವ್ಯಾಕ್ಸಿನ್ ಅಂತ ಕರೆದ್ರೆ ನೋಡೋಣ, ಆಮೇಲೆ ಹಾಕ್ಸೋಣ ಅಂತ. ಯಾಕಂದರೆ ಹೆಲ್ತ್ ಸರಿ ಇಲ್ದಾಗ ಹಾಕ್ಸಿ ಇನ್ನೇನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಕಷ್ಟ ಅಂತ ಸುಮ್ಮನೆ ಇದ್ದೀನಿ. ಹಾಗೆಯೇ ಟೀ ಕೂಡ ಮಾಡ್ಕೊಂಡಿದ್ದೀನಿ, ಟೀ ಕುಡಿಬೇಕು. ಸಾಂಬಾರು ಇದು ಎಂಥ ಸಾಂಬಾರು ಅಂದರೆ ಇದು ಸುಲಿಯಕಾಳು ಬರುತ್ತಲ್ಲ, ರಾಜ್ಮಾ ಕಾಳು, ಸುಲಿಯಕಾಳು, ಹಸಿ ಕಾಳು, ಅದ್ರದ್ದು ನಿನ್ನೆ ರಾತ್ರಿ ಸಾಂಬಾರು ಮಾಡಿದ್ದೆ. ಇನ್ನೊಂದಿಷ್ಟು ಸಾಂಬಾರು ಇದೆ, ಅದೇನೆ. ಮಧ್ಯಾಹ್ನನೂ ಏನೂ ಮಾಡಲಿಲ್ಲ. ಬೆಳಗ್ಗೆ ಸುಮ್ಮನೆ ಹಿಂಗೆ ಸಾದೇ ಸಾಂಬಾರಿಗೆ ಗಟ್ಟಿಯಾಗಿತ್ತು ಸಾಂಬಾರು ಅಂತೇಳಿ 1-2 ರೊಟ್ಟಿ ಮಾಡಿಕೊಂಡು ತಿಂದಿದ್ದಷ್ಟೇ. ಮಧ್ಯಾಹ್ನ ರೈಸ್ ಮಾಡ್ಕೊಂಡ್ವಿ, ಸ್ವಲ್ಪ ರೈಸು. ಸೊ ರೈಸು ಇಷ್ಟಿದೆ. ಇವಾಗ ಸದ್ಯ ಅಂದರೆ ಮುದ್ದೆ ಏನಾದರೂ ಮಾಡ್ಕೊಳ್ಳೋದು. ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ. ನಮ್ಮ ಮನೆಯವ್ರಿಗೆ ಮೊಸರು ತೊಗೊಂಬನ್ನಿ ಅಂತ ಹೇಳಿದ್ದೀನಿ. ನಮ್ಮ ಮನೆಯವರು ರಸಮ್ ಏನಾದರೂ ಮಾಡ್ತೀಯಾ ನೋಡು ಅಂದರು. ಇಲ್ಲ ನೋಡೋಣ, ಆದರೆ ರಸಮ್ ಮಾಡ್ತೀನಿ, ಇಲ್ಲಾಂದ್ರೆ ಮೊಸರು ತೊಗೊಂಬನ್ನಿ ಅಂತ ಹೇಳಿದ್ದೀನಿ. ಹಾಗೆಯೇ ಟೀ ಮಾಡ್ಕೊಂಡಿದ್ದೀನಿ, ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು. ನನಗೆ ಸ್ವಲ್ಪ ಹಲ್ಲು ನೋವಿದೆ, ಹಂಗಾಗಿ ಶುಗರ್ ಎಲ್ಲ ಕಡಿಮೆ ಹಾಕ್ಕೊಂಡು ಟೀ ಮಾಡ್ಕೊಂಡಿದ್ದೀನಿ. ಸೊ ಏನು ನೋವು ಏನು ಇದು ಅಂತ ಹೇಳೋದು ನನಗಂತೂ. ನಮ್ಮ ಮನೆಯವ್ರ ಹತ್ರ ಅದು ನೋವು ಇದು ನೋವು ಅಂತ ಹೇಳಿದ್ರೆ ಬರೀ ಬೈಗಳನ್ನೇ ಕೇಳಿಸ್ಕೊಳ್ಳೋದಾಗುತ್ತೆ. ಹಂಗಾಗಿ ನನಗೆ ಏನು ಹೇಳೋದಕ್ಕೂ ಕೂಡ ಬೇಜಾರಾಗುತ್ತೆ, ಹಂಗಾಗಿದೆ. ಸೊ ನನ್ನದೇ ಮಿಸ್ಟೇಕ್ ಅಲ್ವಾ, ನಾನು ಎಲ್ಲೂ ಹೋಗಲ್ಲ ಅಂದ್ಕೊಳ್ಳೋದು ಸುಮ್ಮನೆ. ನಂಗೆ ಯಾಕೆ ಎಲ್ಲೂ ಹೋಗೋಕ್ಕೆ ಮನಸ್ಸಾಗಲ್ಲ. ಎಲ್ಲರೂ ಹೋಗೋಣ, ಹೊರಗಡೆ ಓಡಾಡೋಣ ಆ ಥರ ಎಲ್ಲ ಅಷ್ಟೊಂದು ನನಗೆ ಅನಿಸ್ತಾನೆ ಇರಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಮನೇಲೇ ಇರೋಣ ಅನಿಸುತ್ತೆ. ಯಾರು ಹೋಗ್ತಾರಪ್ಪ ಅನ್ನೋ ಥರ ಫೀಲ್ ಆಗುತ್ತೆ. ಹಾಗಾಗಿ ಈ ಥರ ಆಗ್ತಾಯಿದೆ. ಅದರ ಕಾಲು ನೋವಂತೂ ತುಂಬಾ ಇದೆ. ನೋಡ್ತೀನಿ, ನಾಳೆ ಸರಿ ಹೋದರೆ ಓಕೆ, ನಾಳೆ ಸರಿ ಹೋಗ್ದೆ ಹೋದರೆ ನಾಡಿದ್ದು ಹೋಗಿ ಹಾಸ್ಪಿಟಲಿಗೆ ತೋರಿಸ್ಕೊತೀನಿ. ಯಾಕಂದರೆ ತುಂಬ ಪೇಯ್ನ್ ಆಗ್ತದೆ, ಒಂಥರ ಪೇಯ್ನ್. ಅದು ಯಾವ ಥರ ಪೇಯ್ನ್ ಅಂದರೆ ಒಂಥರ ಎಳೆಯುತ್ತೆ ಅನ್ನೋ ಥರ ಒಂಥರ ಪೇಯ್ನು. ಸೊಂಟ ಓಕೆ, ಸೊಂಟ ಅಷ್ಟೇ ಇಲ್ಲ, ಸೊಂಟದಿಂದ ಇಲ್ಲಿ ಕಾಲು ಕೆಳಗಡೆ ತನಕನೂ ಒಂಥರ ಎಳ್ತಾ. ಓಕೆ, ಟೀ ಮಾಡ್ಕೊಂಡಿದ್ದೀನಿ, ಕುಡಿಬೇಕಷ್ಟೆ. ಹಾಗೆ ವ್ಲಾಗ್ ಶುರು ಮಾಡೋಣ ಅಂತ ಮಾಡಿದ್ದೀನಿ. ಈಗಂತೂ ರೆಸಿಪಿ ಆ ಥರ ಎಲ್ಲ ಏನೂ ಮಾಡಲ್ಲ, ಒಟ್ಟಾರೆ ವ್ಲಾಗ್ ಶುರು ಮಾಡಿದ್ದೀನಿ. ನಾಳೆ ಬೆಳಗ್ಗೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಸಾಧ್ಯ ಆದರೆ ನಾಳೆ ಸಂಜೆ ಅಷ್ಟೊತ್ತಿಗೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು ನಾನು ವ್ಲಾಗ್ ಮಾಡ್ತೀನಿ. ಹಾಗೆಯೇ ಬಟ್ಟೆ ಹಾಕಿದ್ದೀನಿ, ಇವಾಗ ಬಟ್ಟೆ ಹಾಕಿದ್ದೀನಿ ಇಷ್ಟೊತ್ತಲ್ಲಿ. ಮತ್ತೆ ಬೆಳಗ್ಗೆ ನೀರು ಬಿಡ್ತಾರೆ ನಂಗೆ ಗೊತ್ತಿಲ್ಲ, ಯಾಕಂದರೆ ಇತ್ತೀಚೆಗೆ ಸ್ವಲ್ಪ
ನೀರು ಕೂಡ ಪ್ರಾಬ್ಲಮ್ ಆಗ್ತಾ ಇದೆ, ಅಂದರೆ ಬಟ್ಟೆಗಳು ಜಾಸ್ತಿ ಆಗಿದೆ, ಹಂಗಾಗಿ ಬಟ್ಟೆ ಹಾಕಿದ್ದೀನಿ. ಮತ್ತು ಬೆಳಗ್ಗೆ ಹಾಕಿದರೆ ಬೆಳಗ್ಗೆನೂ ತುಂಬ ರಶ್ ಆಗಿರುತ್ತೆ ಮೇಲೆಲ್ಲ ಹಾಕೋದಕ್ಕೆ. ಈಗ ಹಾಕಿ ಇಲ್ಲೇ ಮುಂದ್ಗಡೆ ಇದೆಯಲ್ಲ ಅಲ್ಲೇ ಒಣ ಹಾಕ್ಬಿಡೋಣ ಅಂತ ಹಾಕಿದ್ದೀನಿ. ತನೂ ಪಾತ್ರ ಒಂದು ಜೋಡಿಸ್ಬೇಕು, ಆಮೇಲೆ ಜೋಡಿಸ್ಕೋತೀನಿ. ಬಟ್ಟೆ ವಾಶ್ಗೆ ಹಾಕಿದ್ದೀನಿ. ತನು ಅಲ್ಲಿ ಕೂತ್ಕೊಂಡು ಓದ್ಕೋತಾ ಇದ್ದಾಳೆ. ನಡೆಯೋಕ್ಕೂ ಕೂಡ ಕಷ್ಟ ಆಗ್ತಾಯಿದೆ, ಒಂಥರ ನೋವೋದು. ಮನೆಗೆ ಸುಮಾರು ಸಾಮಾನೆಲ್ಲ ಖಾಲಿಯಾಗಿದೆ. ಈ ಸಲ ನಾನು ಡಿ-ಮಾರ್ಟ್ ಹೋಗೋಣ ಅಂತ ಪ್ಲಾನ್ ಮಾಡಿದೆ. ಮತ್ತು ಡಿ-ಮಾರ್ಟ್ ಹೋದರೆ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಬೇಕಿರೋ ಜೊತೆಗೆ ಬೇಡದಿದ್ದು ತಂದುಬಿಡ್ತೀನಿ. ಹಂಗಾಗಿ ನಾನು ಈ ನಡುವೆ ಡಿ-ಮಾರ್ಟು ಅಂತ ಏನೂ ಹೋಗ್ತಾಯಿಲ್ಲ. ಸೊ ನಮ್ಮ ಮನೆಯವ್ರಿಗೆ ಇಲ್ಲೇ ಲೀಸ್ಟ್ ಹಾಕಿ ಕೊಡ್ತಾ ಇದ್ದೀನಿ, ನೀವೇನು ಬೇಕು ಅದನ್ನೆಲ್ಲ ಇಲ್ಲೇ ಶಾಪಲ್ಲೇ ತೊಗೊಂಬರ್ತಾರೆ. ಕಮ್ಮಿ ಒಂದು 2,000 ರೂಪಾಯಿಗೆ ಒಳಗಡೆ 1,500-2,000 ರೂಪಾಯಿ ಐಟಮ್ ತಂದರೆ ಅದೇ ಒಂದು ಸ್ವಲ್ಪ ಸಾಕಾಗ್ಬಿಡುತ್ತೆ. ಅಂದರೆ ಗ್ರಾಸರಿ ಅದು ಇದು ಎಣ್ಣೆ ಈ ಥರದ್ದೆಲ್ಲ ತೊಗೊಂಡ್ಬಿಟ್ರೆ ಸಾಕಾಗ್ಬಿಡುತ್ತೆ. 2,000 ರೂಪಾಯಿ ಐಟಮ್ ತೊಗೊಂಬಂದ್ಬಿಟ್ರೆ ಮನೆಗೆ ಸಾಕಾಗುತ್ತೆ. ಡಿ-ಮಾರ್ಟ್ ಹೋದ್ರೆ ಅಂದರೆ 3,000-4,000 ಕಡಿಮೆನೇ, 5,000 ಮೇಲೂ ದಾಟ್ಬಿಡುತ್ತೆ. ಹಂಗಾಗಿ ಡಿ-ಮಾರ್ಟ್ಗೆ ಹೋಗೋದಕ್ಕೆ ಸ್ವಲ್ಪ ಸುಮ್ಮನೆ ಇದ್ದೀನಿ. ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಆಫರ್ ಇದೆ ಅಂದ ತಕ್ಷಣ ಅದು ನಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೂ 30% ಆಫರು 50% ಆಫರ್ ಅಂದ ತಕ್ಷಣ ಅದ್ರ ಮೇಲೆ ಅಟ್ರಾಕ್ಟ್ ಆಗಿಬಿಡ್ತೀವಿ. ಹಂಗಾಗಿ ಏನು ಮಾಡಿಬಿಡ್ತೀನಿ, ನಾನು ಹೋಗಿ ಅದನ್ನು ತೊಗೊಂಬಂದ್ಬಿಡ್ತೀನಿ. ಅದನ್ನು ತೊಗೊಂಬಂದು ಸುಮ್ಮನೆ ಹಾಗೆ ಇಟ್ಕೊಳ್ಳೋದು, ನೆಟ್ಟಿಗೇನು ಯೂಸ್ ಮಾಡಲ್ಲ, ಆ ಥರ ಆಗುತ್ತೆ. ಕೆಲವೊಂದು ಐಟಮ್ಸ್ ಹೇಳ್ತಾ ಇರೋದು, ಎಲ್ಲದು ಅಂತ ಹೇಳಲ್ಲ. ಹಾಗಾಗಿ ಸದ್ಯಕ್ಕೆ ಈಗ ಡಿ-ಮಾರ್ಟ್ಗೆ ಹೋಗ್ತಾ ಇಲ್ಲ. ಅಂತೂ ನಮ್ಮ ಮನೆಯವ್ರಿಗೆ ನಿನ್ನೆ ಹೇಳಿದೆ, ಥಿಂಗ್ಸ್ ಸುಮಾರು ಸಾಮಾನೆಲ್ಲ ಇಲ್ಲ, ಖಾಲಿಯಾಗಿದೆ, ಡಿ-ಮಾರ್ಟ್ ಹೋಗೋದ ಏನು ಅಂತೇಳಿ. ಅವರು ಹೋಗೋಣ ಅಂತಲೇ ಅಂದರು. ಬಟ್ ನಾನೇನೇ ಆಮೇಲೆ ಯೋಚನೆ ಮಾಡಿ ಬೇಡ, ಈ ಸಲ ಎಲ್ಲ ಅಂಗಡಿಯಿಂದ ತರಿಸೋಣ, ನೋಡೋಣ ನೆಕ್ಸ್ಟ್ ಟೈಮ್ ಆಗ್ಲಾದ್ರೂ ಹೋದ್ರಾಯ್ತು ಅಂತ ಅಂದ್ಕೊಂಡು ಸುಮ್ಮನಿದ್ದೀನಿ. ಒಟ್ಟಾರೆಯಾಗಿ ಈಗ ಟೀ ಮಾಡ್ಕೊಂಡಿದ್ದೀನಿ, ಟೀ ಕುಡಿಬೇಕಷ್ಟೆ. ಟೀ ತಣ್ಣಗೆ ಆಗೋಗಿದೆ, ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಹಾಗೆ ಮೇಯ್ನಾಗಿ ನೀರಿಲ್ಲ, ನೀರು ಕೂಡ ಖಾಲಿಯಾಗಿದೆ. ಇಷ್ಟೇ ನೀರಿದೆ, ನೀರಿಲ್ಲ. ನಮ್ಮನೆಯವರು ಇವತ್ತು ಬೆಳಗ್ಗೆ 7 ಗಂಟೆಗೆ ಹೋಗಿರೋದು. ಮಧ್ಯಾಹ್ನ ಮೇಲೆ ಬರ್ತೀನಿ, ನೀರು ಖಾಲಿಯಾಗಿದೆಯಲ್ಲ ತರೋಕ್ಕೆ ಅಂತೇಳಿದ್ರು. ಆಮೇಲೆ ಫೋನ್ ಮಾಡಿಬಿಟ್ಟು, ಸೊ ಇರೋ ನೀರಲ್ಲಿ ಅಡ್ಜಸ್ಟ್ ಮಾಡ್ಕೊ, ಏಕೆಂದರೆ ತುಂಬ ದೂರ ಇದ್ದೀನಿ, ಬರೋದು ಲೇಟ್ ಆಗುತ್ತೆ ಅಂತಂದರು. ಬಟ್ ಈ ನೀರಲ್ಲಿ ಏನು ಅಡ್ಜಸ್ಟ್ ಮಾಡ್ಕೊಳ್ಳೋದು, ಈಗ ರೈಸ್ ಮಾಡೋದಕ್ಕೆಲ್ಲ ನೀರು ಬೇಕು. ಇದೇ ನೀರನ್ನ ಯೂಸ್ ಮಾಡ್ತೀನಿ ನಾನು, ನಲ್ಲಿ ನೀರು ಯೂಸ್ ಮಾಡಲ್ಲ. ಯಾಕಂದರೆ ನಲ್ಲಿ ನೀರಲ್ಲಿ ಅಷ್ಟೊಂದು ಕ್ಲೀನ್ ಇಲ್ಲ ನಲ್ಲಿ ನೀರು, ಹಂಗಾಗಿ ಅದನ್ನ ಯೂಸ್ ಮಾಡಲ್ಲ. ಈ ಏನು ಕ್ಯಾನ್ ತರ್ತೀವಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನು. ನೋಡೋಣ, ಇವತ್ತು ಸದ್ಯದ್ರೆ ಇಷ್ಟರಲ್ಲೇ ಯೂಸ್ ಮಾಡ್ಕೊತೀನಿ. ಆಮೇಲೆ ಕುಡಿಯೋಕ್ಕೆ 2 ಲೀಟ್ರ್ ನಾನು ನೀರು ತರ್ತೀನಿ ಅಂದರು. ಏನಿದೆ ಅದರಲ್ಲಿ ಅನ್ನ ಮಾಡ್ಕೊ, ಕುಡಿಯೋಕ್ಕೆ ಒಂದು 2 ಲೀಟ್ರ್ ನೀರು ತರ್ತೀನಿ, ಬೆಳಗ್ಗೆ ಹೋಗಿ ನೀರು ತರ್ತೀನಿ ಅಂತ ಅಂದರು. ಸರಿ ಅಂತ ಅಂದಿದ್ದೀನಿ. ಓಕೆ, ಅದು ಕಾಫಿ ಸೋಸೋದಿರುತ್ತಲ್ಲ ಅದನ್ನು ತೊಳೆದ್ಬಿಟ್ಟು ಇಟ್ಬಿಡ್ತೀನಿ ನಾನು, ಹಾಗೆ ಇಡಲ್ಲ. ಮತ್ತು ಹಾಗೆ ಇಟ್ಟರೆ ಮತ್ತೇನಾದರೂ ಸೊಳ್ಳೆ ನೊಣ ಎಲ್ಲ ಸ್ವೀಟಿಗೆ ಬಂದು ಕೂತ್ಕೊಳ್ಳೋಕೆ ಶುರುವಾಗ್ತದೆ. ನೊಣ ಇಲ್ಲ, ಸೊಳ್ಳೆ ಎಲ್ಲ ಚಿಕ್ಕದು ಈ ಕಪ್ಪುದು ಸೊಳ್ಳೆ ಟೈಪ್ ಬರುತ್ತೆ ನೋಡಿ, ಅದು ಸ್ವಲ್ಪ ಒಂದಷ್ಟು ಬರ್ತಾಯಿದೆ. ಬಿಸಿಲು ಟೈಮಲ್ಲಿ ಬರ್ತಾಯಿದೆ, ಈಗೇನು ಸಂಜೆ ಇರಲ್ಲ, ಆದರೂ ಒಂದು ಸಲ ವಾಶ್ ಮಾಡಿ ಇಟ್ಬಿಡ್ತೀನಿ. ಓಕೆ, ಟೀ ಕುಡಿತೀನಿ ಈಗ. ಡ್ರಾಮಾ ಜೂನಿಯರ್ಸ್ ಶುರು ಆಗುತ್ತಲ್ವ, ಅದನ್ನು ನೋಡ್ತಾ ಇದ್ದೀನಿ ಈಗ. ಗಮ್ಮಂತ ಇದೆಯಾ, ಯಾವ ಬಜ್ಜಿನೂ ಮಾಡಿಲ್ಲ.
ಇವತ್ತು ಅಡುಗೆ ಕೆಲಸ ಏನೂ ಇರಲಿಲ್ಲ ಅಲ್ವಾ, ಹಾಗಾಗಿ ನಾನು ಬೆಳ್ಳುಳ್ಳಿಗಳನ್ನೆಲ್ಲ ಸುಲಿದು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನಾಳೆ ಬೆಳಗ್ಗೆಗೆ ನನಗೆ ಬ್ರೇಕ್ಫಾಸ್ಟ್ಗೆಲ್ಲ ಯೂಸ್ ಆಗುತ್ತೆ ಅಂತೇಳಿ ಬೆಳ್ಳುಳ್ಳಿನೆಲ್ಲ ಸುಲಿದು ಇಟ್ಕೊಂಡು, ಅದಾದ ನಂತರ ನಾನು ಒಣ ಕೊಬ್ಬರಿ ಇತ್ತು ಮನೆಯಲ್ಲಿ, ಒಂದೆರಡು ಒಣ ಕೊಬ್ಬರಿ ಇತ್ತು. ಒಣ ಕೊಬ್ಬರಿನ ಕಟ್ ಮಾಡಿಬಿಟ್ಟು ಎತ್ತಿಡ್ತಾಯಿದ್ದೀನಿ. ಇದು ಕಟ್ ಮಾಡಿಬಿಟ್ಟು ಪೌಡ್ರು ಮಾಡಿ ಎತ್ತಿಟ್ಕೊಂಡ್ರೆ ಏನಾದರೂ ಸ್ವೀಟಿಗೆ ಯೂಸ್ ಮಾಡ್ಕೊಬೋದು, ಅಡುಗೆಗಳಿಗೆಲ್ಲ ಬೇಕಾಗುತ್ತೆ ಅಂತೇಳಿ ಈಗ ನಾನು ಸಣ್ಣದಾಗಿ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದರಲ್ಲಿ ತೇವಾಂಶ ಎಲ್ಲ ಇತ್ತು, ಹಾಗಾಗಿ ಇದನ್ನು ಒಂದು ಸಲ ಒಣಗಿಸ್ಬಿಟ್ಟು ಅನಂತರ ಪೌಡ್ರ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ನೀಟಾಗಿ ಪೌಡ್ರ್ ಮಾಡಿಬಿಟ್ರೆ ಯಾವುದಾದ್ರೂ ಸ್ವೀಟಿಗೆ ಯೂಸ್ ಮಾಡ್ಕೊಬೋದು. ಹಾಗೆ ಕೊಬ್ಬರಿ ಅಂತೂ ತುಂಬಾ ಒಳ್ಳೆಯದು. ಕೊಬ್ಬರಿ ಜೊತೆ ತುಪ್ಪನ ಮಿಕ್ಸ್ ಮಾಡಿಕೊಂಡು ಉಂಡೆ ಟೈಪ್ ಆದರೂ ಮಾಡಿಕೊಂಡು ಕೊಡ್ಬೋದು, ಅಥವಾ ಹಾಗೆಯೇ ತುಪ್ಪದಲ್ಲಿ ನೆನೆ ಇಟ್ಬಿಟ್ಟು ಮಕ್ಕಳಿಗೆ ಕೊಟ್ಟರೆ, ಹೆಣ್ಮಕ್ಳಿಗೆ ಮುಖ್ಯವಾಗಿ ಋತುಮತಿ ಆದಂಥ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ನಮ್ಮ ಸೈಡಲ್ಲಿ ಆ ಥರ ಕೊಡ್ತಾರೆ. ಋತುಮತಿ ಆದಂಥ ಹೆಣ್ಮಕ್ಳಿಗೆ ಕೊಡಬೇಕು ಅಂತೇನಲ್ಲ. ಸೊ ಮಕ್ಕಳು ವೀಕ್ ಇದ್ದರೆ ಈ ಥರ ಕೊಡೋದ್ರಿಂದ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ, ಮಕ್ಕಳು ಸ್ವಲ್ಪ ಚೆನ್ನಾಗಿ ಗುಂಡಿಗೆ ಆಗ್ತಾರೆ. ಹಾಗಾಗಿ ನಮ್ಮ ಸೈಡೆಲ್ಲ ಈ ಥರ ಕೊಡ್ತಾರೆ. ಈಗ ನಾನು ಕಟ್ ಮಾಡಿಬಿಟ್ಟು ಈ ಬಾಕ್ಸ್ ಏನು ಬರುತ್ತೆ ನೋಡಿ, ಈ ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಸೊ ಇದು ಏನಾದರೂ ನಾವು ಫುಡ್ಡು ಏನಾದರೂ ಬರುತ್ತಲ್ವ, ಬೇಕ್ರಿಯಿಂದ ಏನಾದರೂ ತೊಗೊಂಬಂದಿರ್ತೀವಿ, ಆವಾಗ ಈ ಥರದ್ದು ಡಬ್ಬಗಳು ಸಿಕ್ಕಿದಾಗ ಬೇಕಾದಾಗ ನಾನು ಇಟ್ಕೋತೀನಿ, ಬೇಡದಿಲ್ದಾಗ ಎಸಿತೀನಿ. ಏನಕ್ಕಾದರೂ ಯೂಸ್ ಆಗುತ್ತೆ ನನಗಿದ್ರೆ ಮಾತ್ರ ನಾನು ಇದನ್ನು ಈ ಥರ ಡಬ್ಬಗಳನ್ನ ಎತ್ತಿಟ್ಕೋತೀನಿ. ಸೊ ಇದು ಚೆನ್ನಾಗಿತ್ತು ಅನ್ನಿಸ್ತು, ಹಾಗಾಗಿ ನಾನು ಇದನ್ನು ಎತ್ತಿಟ್ಕೊಂಡಿದ್ದೆ. ಕೇಕ್ ಬೈಟ್ಸ್ ಅಂತ ಬರುತ್ತಲ್ವ, ಅಲ್ಲಿಂದ ಸ್ವೀಟ್ಸ್ ತೊಗೊಂಬಂದಿದ್ವಿ ಅವತ್ತು, ಅದ್ರದ್ದು ಬಾಕ್ಸ್ ಇದು. ಇದನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಸೊ ಬಿಸಿಲಿದ್ದಾಗ ಒಂದು ಸಲ ಒಣಗಿಸ್ಬಿಟ್ಟು ಆಮೇಲೆ ನಾನು ಇದನ್ನು ಪೌಡ್ರ್ ಮಾಡ್ಕೊತೀನಿ. ಸೊ ಇದೇನೂ ಆಗೋದಿಲ್ಲ, ಡ್ರೈ ಕೋಕೋನಟ್ ಒಣ ಕೊಬ್ಬರಿ ಆಗಿರೋದ್ರಿಂದ ಏನೂ ಆಗಲ್ಲ. ಹೊರಗಡೆ ಇಟ್ಟರೂ ಕೂಡ ಏನೂ ಆಗಲ್ಲ, ಫ್ರಿಜ್ಜಲ್ಲೇ ಇಡಬೇಕು ಅಂತೇನಿಲ್ಲ. ಆಲ್ರೆಡಿ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ತೆಂಗಿನಕಾಯಿ ಎಲ್ಲ ಸಿಪ್ಪೆ ಅದ್ರದ್ದು ತೆಂಗಿನಕಾಯಿ ಚಿಪ್ಪಿರುತ್ತಲ್ಲ ಅದನ್ನು ಬಿಡಿಸಿದ್ದೀನಿ. ಅದಾದಮೇಲೆ ಸ್ವಲ್ಪ ಬೆಲ್ಲ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ. ಸೊ ಫ್ರೀಯಾಗಿ ಟೈಮ್ ಸಿಕ್ಕಿದಾಗ ಈ ಥರದ ಕೆಲಸಗಳನ್ನೆಲ್ಲ ಮಾಡ್ಕೋತೀನಿ. ಸೊ ತರಕಾರಿಗಳನ್ನ ಕ್ಲೀನ್ ಮಾಡಿ ಇಟ್ಕೊಳ್ಳೋದು, ಕೊತ್ತಂಬರಿ ಸೊಪ್ಪು, ಮೆಣಸಿಕಾಯಿ ಅದನ್ನೆಲ್ಲ ನಾನು ನೀಟಾಗಿ ಸ್ಟೋರ್ ಮಾಡಿಡೋದು, ಈ ಥರ ಎಲ್ಲ ನಾನು ಮಾಡ್ತಾಯಿರ್ತೀನಿ. ಸೊ ಈಗ ಬೆಲ್ಲನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಇಟ್ಕೋತಾ ಇದ್ದೀನಿ. ಬೆಲ್ಲ ಅಂತೂ ಜಾಸ್ತಿ ನಾನು ಯೂಸ್ ಮಾಡ್ತಾಯಿರ್ತೀನಿ, ಮುದ್ದೆಗೆ, ಮೆಂತ್ಯ ಮುದ್ದೆಗಾಗಿರ್ಬೋದು, ಏನಾದರೂ ಸ್ವೀಟ್ಗಾಗಿರ್ಬೋದು ಯೂಸ್ ಮಾಡ್ತಾಯಿರ್ತೀನಿ. ಸೊ ಬೆಲ್ಲನ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಕಾದಾಗ ಯೂಸ್ ಮಾಡ್ಕೋಬೋದು, ಮತ್ತು ಹಾಗೆ ಇಟ್ಕೊಳ್ಳೋದಕ್ಕಿಂತ ಇದು ಬೆಸ್ಟ್ ಅಂಥೇಳಿ. ಹಾಗೆಯೇ ನಾನು ಈ ಡಬ್ಬದಲ್ಲಿ ಹಾಕಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಹೇಗಾದರೂ ಸರಿ ಸಣ್ಣ ಸಣ್ಣ ಇರುವೆ ಬಂದುಬಿಡುತ್ತದು. ಹಂಗಾಗಿ ಈ ಸಲ ಈ ಬೆಲ್ಲನೆಲ್ಲ ಪೌಡ್ರು ಮಾಡಿಬಿಟ್ಟು ನಾನು ಫ್ರಿಜ್ಜಲ್ಲೇ ಎತ್ತಿಕ್ಕೊಬಿಡೋಣ ಅಂತ ಯೋಚನೆ ಮಾಡಿ ಬೆಲ್ಲನ ಈಗ ಪುಡಿ ಮಾಡ್ತಾಯಿದ್ದೀನಿ. ಈಗ ನಾನು ತೆಂಗಿನಕಾಯಿನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಮಾಡ್ಕೊಬೇಕಾದ್ರೆ ಅಡುಗೆನ ಈಸಿ ಆಗುತ್ತೆ. ಕಟ್ ಮಾಡಿ ಫ್ರೀಝರಲ್ಲಿ ಬೇಕಾದರೂ ಇಟ್ಕೋಬೋದು. ಇದು ನಾನು ಬೆಳಗ್ಗೆ ಯೂಸ್ ಮಾಡ್ತೀನಿ, ಹಾಗಾಗಿ ಫ್ರಿಜ್ಜಲ್ಲೇ ಇಟ್ಕೋತಾ ಇದ್ದೀನಿ. ಬೆಳ್ಳುಳ್ಳಿನೂ ಇಷ್ಟು ಸುಲಿದು ಇಟ್ಕೊಂಡಿದ್ದೀನಿ. ಹಾಗೆ ಅದಾದ ನಂತರ ಇಲ್ಲಿ ಬೆಲ್ಲದ ಚೂರೆಲ್ಲ ಬಿದ್ದಿದೆ ನೋಡಿ, ಅದನ್ನೆಲ್ಲ ನೀಟಾಗಿ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಈ ಟೇಬಲ್ ನಾನು ಅದಕ್ಕೆ ಅಂತಲೇ ಯೋಚನೆ ಮಾಡಿ ನಾನು ಈ ಟೇಬಲ್ ತೊಗೊಂಡಿದ್ದೆ, ಎಲ್ಲದಕ್ಕೂ ನನಗೆ ಯೂಸ್ ಆಗುತ್ತೆ. ಆಮೇಲೆ ಅಡುಗೆ ಮನೆ ಬೇರೆ ನಂದು ಚಿಕ್ಕದಾಗಿರೋದ್ರಿಂದ ಸೊ ಎಲ್ಲದನ್ನು ಅಡುಗೆ ಮನೇಲಿ ಇಟ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ. ಸಮ್ ಥಿಂಗ್ಸ್ಗಳನ್ನೆಲ್ಲ ಇದ್ರ ಮೇಲೆ ಇಟ್ಕೊಂಡು ನಾನು
ಯೂಸ್ ಮಾಡ್ಕೊಬೋದು, ಕಟ್ಟಿಂಗ್ಸಿಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತಲೇ ನಾನು ಈ ಟೇಬಲ್ ತೊಗೊಂಡೆ. ಮತ್ತು ನೀವು ಈ ಟೇಬಲ್ ಪ್ರೈಸ್ ಕೇಳ್ತಾಯಿದ್ರಿ, ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾಯಿದ್ರಿ. ಇದನ್ನು ನಾನು ಕುಮಾರಸ್ವಾಮಿ ಲೇಔಟಲ್ಲಿ ತೊಗೊಂಡಿದ್ದು, ಒಂದು ಫರ್ನಿಚರ್ ಶಾಪ್ ಬರುತ್ತಲ್ವ, ಅದರಲ್ಲಿ ನಾನು ತೊಗೊಂಡೆ. 1100 ರೂಪಾಯಿ ಕೊಟ್ಬಿಟ್ಟು ಇದನ್ನು ನಾನು ತೊಗೊಂಡಿದ್ದು. ಸೊ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಕ್ವಾಲಿಟಿನೂ ಅಷ್ಟೇ ಫ್ರೆಂಡ್ಸ್, ಪರವಾಗಿಲ್ಲ. ಕ್ವಾಲಿಟಿ ತುಂಬ ಗಟ್ಟಿ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಮೀಡಿಯಮ್ ಅಂತಲೂ ಹೇಳಲ್ಲ, ಪರವಾಗಿಲ್ಲ. ತುಂಬ ವರ್ಷ ಬಾಳಿಕೆ ಬರೋ ಥರ ಇದೆ. ನೋಡೋಣ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತೇಳಿ. ಸೊ ಇದ್ರ ಮೇಲೆ ನಾವು ಹೆವಿ ಎಲ್ಲ ಏನು ಇಡಲ್ಲ. ಸೊ ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸ್ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಹಾಗೆಯೇ ನನ್ನ ಹಸ್ಬೆಂಡ್ ಬಂದರು, 10:30 10:45 ಅಷ್ಟರಲ್ಲಿ ಬಂದಿದ್ದಾರೆ. ತನ್ನದು ಆಲ್ರೆಡಿ ಊಟ ಆಗಿದೆ. ನೀರು ಅಷ್ಟೇ 2 ಲೀಟ್ರಷ್ಟು ನೀರು ತೊಗೊಂಬಂದಿದ್ದಾರೆ. ಹಾಗೆಯೇ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಬಂದಿದ್ದಾರೆ, ಮಿಕ್ಸರು, ಹಾಗೆಯೇ ಮಸಾಲೆ ಕಡಲೆಬೀಜ ಮತ್ತು ಇದು ಬ್ರೆಡ್ಡು, ಮತ್ತು ಸ್ವಲ್ಪ ಇದನ್ನು ಕೂಡ ತೊಗೊಂಬಂದಿದ್ರು, ಕೇಕನ್ನು ಕೂಡ ತೊಗೊಂಬಂದಿದ್ರು, ಕಪ್ ಕೇಕು ತನುಗೆ. ಹಾಗೆ ಮಿಕ್ಸರ್ ಈಗ ನಂಚ್ಕೊಳ್ಳೋಕ್ಕೇನು ಇಲ್ಲ ಅಂತ ಹೇಳ್ಬಿಟ್ಟು ಮಿಕ್ಸರ್ನ ಮಾತ್ರ ಎತ್ತಿಟ್ಕೊತಾ ಇದ್ದೀನಿ. ಸೊ ಬ್ರೆಡ್ಡು ಆಮೇಲೆ ಕಡಲೆಬೀಜ ಎಲ್ಲ ಮೋಸ್ಟ್ಲಿ ಸ್ಯಾಂಡ್ವಿಚ್ ಮಾಡೋದಕ್ಕೆ ಅಂತ ತೊಗೊಂಬಂದಿದ್ದಾರೆ ಅಂದ್ಕೊಂಡು ಎತ್ತಿಟ್ಟು ಈಗ ನಾನು ಮಿಕ್ಸರ್ನ ತೊಗೊತಾ ಇದ್ದೀನಿ ಊಟಕ್ಕೆ. ಹಾಗೆಯೇ ರೈಸ್ ನನ್ನ ಹಸ್ಬೆಂಡ್ ಬರೋ ಟೈಮಿಗೆ ಇಟ್ಟೆ. ತನ್ನೋದು ಆಲ್ರೆಡಿ ಊಟ ಆಗಿದೆ. ಅವಳು ಮಧ್ಯಾಹ್ನ ಮಾಡಿದ ರೈಸೇ ಇತ್ತು ಅಂತೇಳಿ ಅದನ್ನೇ ಊಟ ಮಾಡಿದ್ಲು, ಹಶ್ವಾಯಿತು ಅಂತೇಳಿ. ರೈಸ್ ಈಗ ನಮ್ಮ ಮನೆಯವ್ರಿಗೆ ಮಾತ್ರ ಸ್ವಲ್ಪ ಬೇಕಿತ್ತು, ಹಾಗಾಗಿ ಅವ್ರಿಗೆ ಮಾತ್ರ ಸ್ವಲ್ಪ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಬಂದು ಈಗ ನನ್ನ ಹಸ್ಬೆಂಡು ಮಲಗಿದ್ದಾರೆ. ಹಾಗೆಯೇ ಬಟ್ಟೆ ವಾಷಿಂಗ್ ಆಗಿದೆ, ಅದನ್ನು ಇನ್ನೂ ನಾನು ಒಣ ಹಾಕಿಲ್ಲ. ಸ್ವಲ್ಪ ಚಿಕ್ಕದು ಒಣ ಹಾಕಿಲ್ಲ, ದೊಡ್ಡದು ತೊಗೊಂಡೋಗಿ ನಾನು ಮೇಲೆ ಒಣ ಹಾಕಿ ಬಂದೆ. ಚಿಕ್ಕದನ್ನು ಒಣ ಹಾಕಿಲ್ಲ, ಚಿಕ್ಕದನ್ನೆಲ್ಲ ಇಲ್ಲಿ ಮುಂದ್ಗಡೆ ಒಣ ಹಾಕೋಣ ಅಂಥೇಳಿ ಹಾಗೆ ಬಿಟ್ಟಿದ್ದೀನಿ. ಹಾಗೆ ನೋಡ್ಬೋದು ಹೊರಗಡೆ ಅಂತೂ ಫುಲ್ಲು ಕತ್ತಲಾಗಿದೆ. ಏನಂದರೆ ಇಲ್ಲಿ ಬೀದಿ ಲೈಟ್ ಕೂಡ ಈಗ ಇಲ್ಲ ನೋಡಿ, ಕೆಳಗಡೆ ಏನೂ ಕಾಣಿಸ್ತಾ ಇಲ್ಲ. ಗಂಟೆ ಸುಮಾರು 10:45 ಅಷ್ಟಾಗಿದೆ ನೋಡಿ. ಹೊರಗಡೆ ಅಂತೂ ಏನಂದರೆ ಏನೂ ಕಾಣಿಸ್ತಾ ಇಲ್ಲ. ಹಾಗೆ ಚಿಕ್ಕ ಬಟ್ಟೆಗಳಿತ್ತಲ್ಲ, ಅದನ್ನೆಲ್ಲ ಇಲ್ಲೇ ಮುಂದ್ಗಡೆ ಹಾಕ್ಕೊಳ್ಳೋಣ ಅಂಥೇಳಿ ನಾನು ಈಗ ಹಾಕ್ತಾಯಿದ್ದೀನಿ. ನಾವು ಅಷ್ಟೇ ಮುಂದ್ಗಡೆ ಇಲ್ಲಿ ಬಲ್ಬ್ ಕೂಡ ಹಾಕಿಲ್ಲ, ಫುಲ್ಲು ಕತ್ತಲಾಗಿದೆ, ಏನೂ ಕಾಣಿಸ್ತಾ ಇಲ್ಲ. ಹಾಗೆ ಫೋನಲ್ಲಿ ಕೂಡ ಲೈಟ್ ಆನ್ ಆಗ್ತಾ ಇರಲಿಲ್ಲ, ಚಾರ್ಜ್ ಜಾಸ್ತಿ ಇರಲಿಲ್ಲ, ಹಂಗಾಗಿ ಹಾಗೆ ಕತ್ತಲೆಯಲ್ಲೇ ಈಗ ನಾನು ಬಟ್ಟೆನ ಒಣ ಹಾಕ್ತಾಯಿದ್ದೀನಿ. ತನು ನೋಡಿ ಊಟ ಮಾಡಿ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾಳೆ. ಅದಾದಮೇಲೆ ಈಗ ನಾನು ನನ್ನ ಹಸ್ಬೆಂಡ್ಗೆ ಊಟನ ಬಡಿಸಿದ್ದೀನಿ. ಹಾಗೆ ಈ ವ್ಲಾಗ್ನ ಬೆಳಗ್ಗೆ ಗಂಟ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ, ಬಟ್ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.